ಬೆಳಗಾವಿ, ಹುಬ್ಬಳ್ಳಿ ಮತ್ತು ಶಿವಮೊಗ್ಗದಲ್ಲಿ ಇದೀಗ ಕಿವಿಗಡಚಿಕ್ಕುವಂತೆ ಡಿಜೆ ಸೌಂಡ್ ಕೇಳಿಸ್ತಾ ಇದೆ. ಈ ಮೂರು ನಗರಗಳಲ್ಲೂ 11ನೇ ದಿನ ಗಣೇಶ ವಿಸರ್ಜನೆ ಮೆರವಣಿಗೆ ವಿಜೃಂಭಣೆಯಿಂದಲೇ ಸಾಗ್ತಿದೆ. ಡಿಜೆ ಸದ್ದು ಮುಗಿಲಿಗೆ ಕೇಳಿಸುತ್ತದೆ. ಯುವ ಜನಾಂಗದ ಕುಣಿತ ನೋಡಿ ಹಿರಿಯರಿಗೂ ಹೆಜ್ಜೆ ಹಾಕಬೇಕನ್ನಿಸುತ್ತದೆ. ಶಿವಮೊಗ್ಗ, ಹುಬ್ಬಳ್ಳಿ, ಬೆಳಗಾವಿಯಲ್ಲಿ 11ನೇ ದಿನದ ಗಣೇಶ ವಿಸರ್ಜನೆ ಮೆರವಣಿಗೆಯಲ್ಲಿ ಸಂಭ್ರಮವೋ ಸಂಭ್ರಮ. ಯುವಕ ಯುವತಿಯರು ಹುಚ್ಚಿದ್ದು ಕುಣಿತಾ ಇದ್ದಾರೆ. ಶಿವಮೊಗ್ಗದ ಹಿಂದೂ ಮಹಾಸಭಾ ಗಣೇಶ ವಿಸರ್ಜನೆ ಮೆರವಣಿಗೆ ವೇಳೆ ಎಲ್ಲಿ ನೋಡಿದ್ರೂ ಕೇಸರಿ ಶಾಲು ಹಾಕಿ ಯುವಕರು ಡಿಜೆ ಸೌಂಡಿನ ಜೊತೆ ವಾದ್ಯಗಳಿಗೆ ಸ್ಟೆಪ್ಸ್ ಹಾಕ್ತಿದ್ರು. ಗಾಂಧಿ ಬಜಾರ್ನ ಜಾಮಿಯಾ ಮಸೀದಿ ಬಳಿ ಮೆರವಣಿಗೆಯಲ್ಲಿ ಸಂಸದ ರಾಘವೇಂದ್ರ ಮತ್ತು ಶಾಸಕ ಚನ್ನಬಸವ ಭಾಗಿಯಾಗಿದ್ದರು. ಕರ್ಪೂರ ಹಚ್ಚಿ ಗಣೇಶನಿಗೆ ಪೂಜೆ ಸಲ್ಲಿಸಿದರು. ಆದರೆ ಮಸೀದಿ ಎದುರು ಜನರನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸವನ್ನೇ ಪಡಬೇಕಾಯಿತು. ವಾಣಿಜ್ಯ ನಗರಿ ಹುಬ್ಬಳ್ಳಿ ಗಣೇಶ ವಿಸರ್ಜನೆ ಮೆರವಣಿಗೆ ಅಂದ್ರೆ ಅದು ಬೇರೆ ಲೆವೆಲ್ನಲ್ಲೇ ಸೆಲೆಬ್ರೇಷನ್ ಇರುತ್ತೆ. ಒಂದಲ್ಲ 11 ದಿನಗಳ 105 ಗಣಪತಿ ಮೂರ್ತಿಗಳನ್ನ ಇಂದು ವಿಸರ್ಜನೆ ಮಾಡಲಾಗ್ತಿದೆ. ನಗರದ ವಿವಿಧ ಬಡಾವಣೆಗಳಲ್ಲಿ ಪ್ರತಿಷ್ಠಾಪಿಸಿದಂತಹ ಗಣೇಶ ಮೂರ್ತಿಗಳ ವಿಸರ್ಜನಾ ಮೆರವಣಿಗೆ ಮಧ್ಯಾಹ್ನ 3 ಗಂಟೆಗೆ ಶುರುವಾಗಿದೆ. ಚೆನ್ನಮ್ಮ ವೃತ್ತದ ಬಳಿ ಮಹಿಳೆಯರು ಸಖತ್ ಸ್ಟೆಪ್ಸ್ ಹಾಕಿದ್ರು. ಪೊಲೀಸರು ಯಾವುದೇ ರೀತಿ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ವಹಿಸಬೇಕಾಯಿತು. ಭದ್ರತೆಗೆ 3500ಕ್ಕಿಂತ ಹೆಚ್ಚು ಅಧಿಕಾರಿ ಮತ್ತು ಸಿಬ್ಬಂದಿಯನ್ನ ನೇಮಿಸಲಾಗಿತ್ತು. ನಾವು 2.5 ರಿಂದ 2.5 ಲಕ್ಷದಷ್ಟು ಜನ ಬಂದು ಈ ಒಂದು ಮೆರವಣಿಗೆಯಲ್ಲಿ ವಿವಿಧ ಸಮಯದಲ್ಲಿ ಗಣೇಶ ಪೆಂಡಾಲ್ಗಳಲ್ಲಿ ಬಂದು ಹೋಗುವಂಥ ಸಾಧ್ಯತೆ ಇದೆ ಅನ್ನೋಂಥದ್ದು ಲೆಕ್ಕಾಚಾರ ಹಾಕ್ಕೊಂಡಿದ್ದೀವಿ. ಪೊಲೀಸರು ಸಂಖ್ಯೆ ನಾನು ಹೇಳಿದಂಗೆ ಸುಮಾರು 3 ರಿಂದ 3.5 ಸಾವಿರ ಜನ ಪೊಲೀಸ್ ಸಿಬ್ಬಂದಿ ಅಧಿಕಾರಿಗಳಿದ್ದಾರೆ, ಸ್ಟ್ರೈಕಿಂಗ್ ಫೋರ್ಸ್ ಇದೆ. ಹಾಗಾಗಿ ಎಲ್ಲ ಸಾರ್ವಜನಿಕರು ಪೊಲೀಸ್ ಇಲಾಖೆ ಜೊತೆಗೆ ಜಿಲ್ಲಾಡಳಿತದ ಜೊತೆಗೆ ಸಹಕರಿಸಬೇಕು ಅಂತ ಈ ಮೂಲಕ. ಬೆಳಗಾವಿ ಗಣೇಶ ಹಬ್ಬಕ್ಕೆ 120 ವರ್ಷದ ಇತಿಹಾಸವಿದೆ. ಸಂಜೆ 4 ಗಂಟೆಗೆ ಗಣೇಶ ಮೂರ್ತಿ ವಿಸರ್ಜನಾ ಮೆರವಣಿಗೆ ಸ್ಟಾರ್ಟ್ ಆಗಿದೆ. ಇದು ನಾಳೆ ಮಧ್ಯಾಹ್ನದವರೆಗೂ ಕೂಡ ಮುಂದುವರಿಯುತ್ತೆ. ನಗರದ 390 ಸಾರ್ವಜನಿಕ ಗಣಪತಿಗಳನ್ನ ವಿಸರ್ಜನೆಗೆ ಕಪಿಲೇಶ್ವರ ಸೇರಿದಂತೆ 9 ಕಡೆ ಹೊಂಡಗಳನ್ನು ನಿರ್ಮಿಸಲಾಗಿದೆ. ಶಿವಮೊಗ್ಗದಿಂದ ಬಸವರಾಜ, ಹುಬ್ಬಳ್ಳಿಯಿಂದ ಶಿವಕುಮಾರ್ ಜೊತೆ ಸಹದೇವ್, TV9 ಬೆಳಗಾವಿ.